ನೋಡಿದಾಗ ದೊಡ್ಡ ದೊಡ್ಡ ಅಧಿಕಾರಿಗಳು ಕೋಟಿಗಟ್ಟಲೆ ಗಳಿಸಿದ್ದನ್ನು ನೋಡಿದಾಗ ಸಹಜ ಅನಿಸ್ತದೆ ಎಷ್ಟು ಪೇಮೆಂಟ್ ಮಾಡಿದರೂ ಇವ್ರಿಗೆ ಕಡಿಮೆಪ್ಪ ಅನ್ನುವಂಥದ್ದು. ಅದೇನೋ ಇರಲಿ, ಪೊಲೀಸ್ ಮಾತ್ರ ದೊಡ್ಡ ಮನಸ್ಸು ಮಾಡಿ ಈ ದಿಶೆಯಲ್ಲಿ ಇನ್ನಷ್ಟು ಜನರ ಸಮೀಪ ಹೋಗುವಂಥ ಕೆಲಸ ಆದ್ರೆ ಇವು ಹೆಚ್ಚಳ ಆಗುವಂಥವು ಯಾವಪ್ಪ ಹೇಳಿದವಾಗ ಕೊಲೆ ಆಯಿತು, ಪೋಕ್ಸೋ ಆಯಿತು, ಅತ್ಯಾಚಾರ ಆಯಿತು, SC ಮೇಲೆ ಹಲ್ಲೆ ಆಯಿತು, NDPS ಆಯಿತು ಅಂದರೆ ಗಾಂಜಾ ಗೀಂಜಾ ಅಂತಂದು ಸೇದೋ ಜನ ಹುಡುಗರು ಇವಾಗ ಹೆಚ್ಚಾಗ್ತಾ ಇದ್ದಾರೆ ಆ ಫೀಲ್ಡ್ದೆಲ್ಲ. ಯಾರು ತಂದು ಕೊಡ್ತಾರೆ, ಯಾರೋ ಸೇರ್ತಾರೆ, ಏನೋ ಮಾಡ್ತಾರೆ, ಅಲ್ಲಿ ಯಾರೂ ಇಲ್ಲ. ಕೆಲವೊಮ್ಮೆ ಪೊಲೀಸರು ಅದರಲ್ಲಿ ಇನ್ವಾಲ್ವ್ ಇರ್ತಾರೆ ಅಂತೂ ಸುದ್ದಿಗಳು ಸಾಕಷ್ಟು ಬಂದಿದ್ದಾವೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ನಾವು ಇವುಗಳನ್ನ ನಿಯಂತ್ರಣ ಮಾಡುವಂಥ ಕೆಲಸವನ್ನು ನಮ್ಮ ಪೊಲೀಸ್ ಇಲಾಖೆ ಮಾಡಲಿ, ಜೊತೆಗೆ ಮಾನವೀಯ ದೃಷ್ಟಿಕೊಂಡು ಬಿಹೇವ್ ಮಾಡಲಿ. ಕಂಪ್ಲೇಂಟ್ದಾರ ದೂರದಾರ ತಪ್ಪಿದಷ್ಟು ಆದಮೇಲೆ ಅವ್ರ ಶಿಕ್ಷೆ ಏನಾಗ್ತದೆ ಸರ್, ಅಲ್ಲಿ ಕೋರ್ಟ್ ಅದ ಮತ್ತೊಂದು ಅದ ಮಾಡ್ತದೆ. ಆ ದಿಶೆಯಲ್ಲೇ ಏನೂ ಇರಲಿ. ಇತ್ತೀಚಿನ ರಿಪೋರ್ಟ್ಗಳು ಮಾತ್ರ ಏನು ಹೇಳ್ತಾ ಇದ್ದಾವಪ್ಪ ಅಂತಂದರೆ ಕಳೆದ 5 ವರ್ಷಗಳಲ್ಲಿ ಇವೆಲ್ಲನೂ ಹೆಚ್ಚಾಗ್ತಾ ಇದ್ದಾವೆ. ಒಂದು ಸಿರೋ ಅಲ್ಲೆಲ್ಲ ಕಡಿಮೆ ಆಗ್ತಾ ಇರ್ಬೋದಿಲ್ಲ ಅಂತಲ್ಲ, ಒಂದು 4 ಮಾತುಗಳು. ಆ ದಿಶೆಯಲ್ಲಿ ಕೊಲೆಗಳು ನೋಡ್ರಿ 2021ರಿಂದ 2025 ಗಮನ ಹರಿಸಿದರೆ 2021ರಾಗ 1340 ಜನ ಕೊಲೆಗೀಡಾಗಿದ್ದರೆ 2022ರಲ್ಲಿ 1365 ಆಗ್ಯದ. ಒಂದು 2023 ಕಡಿಮೆ ಆಗ್ಯದ 1293, ಮುಂದೆ 1208 ಆಗ್ಯದ. ಈ ಸಲನೂ 1131 ಅಂದ್ರೆ ಒಂದು ಸ್ವಲ್ಪ ಹೆಚ್ಚಾಗ್ಯದ. ಈಗ ಒಂದೇ ರೀತಿ ಹೋಗ್ತಾಯಿದೆ. ಇದು ಕಡಿಮೆ ಆಗೋದು ಯಾವಾಗ ಇಂಥವು. ಪೋಕ್ಸೋನು ಅದೇ ರೀತಿಯಾಗಿ 2021ರಾಗ 2884 ಇದ್ದಿದ್ದು, 2022ರಾಗ 3209 ಆಗಿದೆ, ಮತ್ತು 3900 ಆಗ್ಯದ ರೀ. 24ರಾಗ 4061 ಆಗಿದೆ ಪೋಕ್ಸೋ. ಮುಂದೆ ಇದೇ ರೀತಿಯಾಗಿ 25ರಾಗ 496 ಆಗ್ಯದ. ಯಾಕೆ ಹಿಂಗೆ ಆಗ್ತಾಯಿದೆ? ಹೆಚ್ಚಾಗ್ತಾ ಇದೆ. ಪೋಕ್ಸೋ ಆಯಿತು. ಅದಕ್ಕೆ SC STಗಳ ಮೇಲೆ